ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ಥರ ಮಾಡಬೇಡಿ. ಈಗಾಗಲೇ ನಾವ್ಯಾರೂ ಬರೋದಿಲ್ಲ. ಜೈ ಕರ್ನಾಟಕ ಮಾತೆ. ಬಹಳ ಧನ್ಯವಾದಗಳು ಸರ್. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಕನ್ನಡಿಗರಿಗೆ ಅವಮಾನ, ಈ ಮಾತನ್ನು ಕೇಳೋಕೆ ಎಷ್ಟು ಅಸಹ್ಯವಾಗಿದೆ ಅಲ್ಲ. ಪದೇ ಪದೇ ಈ ಒಂದು ಅವಮಾನ ಅನ್ನುವಂತಹ ಒಂದು ಪದವನ್ನು ಕೇಳುವಾಗ ನನಗನ್ನಿಸುತ್ತೆ, ವಿಶೇಷವಾಗಿ ನನ್ನನ್ನು ಕೇಳಿದರೆ, ನಾನು ಒಂದು ಭಾಷೆ, ಒಂದು ಪ್ರಾಂತ್ಯ, ಒಂದು ಪ್ರದೇಶಕ್ಕೆ ಸೀಮಿತವಾಗುವಂತಹ ವ್ಯಕ್ತಿ ಅಲ್ಲ, ಅಥವಾ ಅದನ್ನು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸಮಗ್ರ ಭಾರತದ ವ್ಯವಸ್ಥೆಯ ಬಗ್ಗೆ ನನಗೆ ನಂಬಿಕೆ. ಆದರೂ ಕೂಡ ಕೆಲವೊಮ್ಮೆ ಇಂತಹ ವಿಚಾರಗಳನ್ನು ಕೇಳಿದಾಗ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ. ಇನ್ನು ನಾವು ಯಾವ ಕಾಲದಲ್ಲಿ ಇದ್ದೀವಿ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಕನ್ನಡಿಗರಿಗೆ ಅವಮಾನ ಅನ್ನುವಂತಹ ಈ ಪ್ರಶ್ನೆ ಈಗ ಎದ್ದಿರೋದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ನಿಮಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಬೆಳಗ್ಗೆಯಿಂದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ನಮ್ಮ ಕನ್ನಡದ ಖ್ಯಾತ ನಟ ದುನಿಯಾ ವಿಜಯ್ ಅವರು, ಸಲಗ ಭೀಮಾ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ ನಂತರ ಸಲಗ ವಿಜಯ್ ಅವರು ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆಡಿರುವಂತಹ ಒಂದು ಮಾತು ನಿಜಕ್ಕೂ ಬರೀ ಕನ್ನಡ ಚಿತ್ರರಂಗವನ್ನಷ್ಟೇ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಒಂದು ಕಿಚ್ಚನ್ನ. ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ, ಬರ್ತಾ ಇರುತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತೊಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನ್ನಡಿಗರಿಗೆ ಅವಮಾನ ಆಗಿದೆ ಅನ್ನುವಂತಹ ಒಂದು ವಿಷಯವನ್ನ ವೇದಿಕೆಯ ಮೇಲೆ ಪ್ರಶಸ್ತಿ ಪಡೆದಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರು ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಅಶೋಕ್ ಕೇಣಿ ಅವರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಇವರಿಗೆ ಪ್ರಶಸ್ತಿ ಭೀಮಾ ಸಿನಿಮಾಗಾಗಿ ವಿಶೇಷ ಪ್ರಶಸ್ತಿ ಏನಿತ್ತು, ಸ್ಪೆಷಲ್ ಪ್ರಶಸ್ತಿ, ಅದನ್ನ ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ಅವರು ಒಂದು ವಿಚಾರವನ್ನ ಅಲ್ಲಿ ಹೇಳಿದ್ರು. ಪದೇ ಪದೇ ಈ ರೀತಿ ಅವಮಾನ ಆಗೋದನ್ನ ನಿಜಕ್ಕೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮಗ್ ಬಿಡಿ, ನಾವೆಲ್ಲ ಸೀನಿಯರ್ ಆಗಿದ್ದೀವಿ, ನಮಗೆ ಪ್ರಶಸ್ತಿಗಳು ಬಂದಿದೆ, ಆಗಿದೆ, ನಾವಿದ್ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಈಗಷ್ಟೇ ಚಿತ್ರರಂಗಕ್ಕೆ ಬೆಳಿಬೇಕು ಅನ್ನುವಂತಹ ಕನಸನ್ನ ಹೊತ್ತು ಬಂದಂತಹ ಯುವ ಪ್ರತಿಭೆಗಳಿಗೆ ಈ ರೀತಿ ಮಾಡಬೇಡಿ. ಆ ಅವಮಾನವನ್ನ ಸಹಿಸಿಕೊಳ್ಳೋ ಶಕ್ತಿ ಅವರಿಗೆ ಇರೋದಿಲ್ಲ. ಅವ್ರನ್ನ ಬೆಳೆಯುವ ಹಂತದಲ್ಲಿ ಅವ್ರನ್ನ ತುಳಿಯುವ ಕೆಲಸವನ್ನ ಮಾಡಬೇಡಿ ಅನ್ನುವ ರೀತಿಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಷ್ಟಕ್ಕೂ ಅಲ್ಲಿ ಆಗಿದ್ದು ಏನು ಅನ್ನುವಂತಹ ವಿಚಾರವನ್ನ ನೋಡಿದಾಗ, ಬಹಳ ಸೈಮಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರತಿಷ್ಠಿತವಾದಂತಹ ಪ್ರಶಸ್ತಿ. ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಹಳ ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದೆ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಿಗೆ ಪ್ರತ್ಯೇಕವಾಗಿ ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ. ಈ ವರ್ಷವೂ ಕೂಡ ಎಲ್ಲ ಭಾಷೆಯವರಿಗೂ ಕೂಡ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಕನ್ನಡಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಏನು ಅಂತಹ ವ್ಯತ್ಯಾಸ ಇಲ್ಲ. ಕನ್ನಡದಲ್ಲಿ ದುನಿಯಾ ವಿಜಯ್ ಅವರಿಗೆ ವಿಶೇಷವಾದಂತಹ ಪ್ರಶಸ್ತಿ ಬಂದ್ರೆ, ಅತ್ಯುತ್ತಮ ನಟ ಪ್ರಶಸ್ತಿ ಸುದೀಪ್ ಅವರಿಗೆ ಬಂದಿದೆ, ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಉಪೇಂದ್ರ ಅವ್ರಿಗೂ ಬಂದಿದೆ. ಎಲ್ಲವೂ ಓಕೆ. ಆದ್ರೆ ಅಲ್ಲಿ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲಾ ಭಾಷೆಯವರಿಗೂ ಪ್ರಶಸ್ತಿಯನ್ನ ಮೊದಲು ಕೊಟ್ಟು ಕೊನೆಯಲ್ಲಿ ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗದವರಿಗೆ ಪ್ರಶಸ್ತಿಯನ್ನ ಕೊಡುವಂತಹ ಪ್ರಕ್ರಿಯೆ ಆಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಪ್ರಶಸ್ತಿ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಕೂಡ ಅಲ್ಲಿ ಆಸೀನರಾಗಿರ್ತಾರೆ, ಸಾಕ್ಷಿದಾರರಾಗ್ತಾರೆ. ಆದರೆ ಕನ್ನಡಿಗರಿಗೆ ಪ್ರಶಸ್ತಿ ಕೊಡುವಂತಹ ಸಂದರ್ಭದಲ್ಲಿ ಯಾರೊಬ್ರು ಕಲಾವಿದರು, ಯಾವ ಭಾಷೆಯವರು ಕೂಡ ಅಲ್ಲಿ ಇರಲಿಲ್ಲ ಮುಂದ್ಗಡೆ, ಅಂದ್ರೆ ಆ ವೇದಿಕೆಯ ಮುಂಭಾಗದಲ್ಲಿ ಅನ್ನುವಂಥದ್ದು. ಮತ್ತೆ ಪ್ರಶಸ್ತಿಯನ್ನು ಉಡಾಫೆಯ ರೀತಿಯಲ್ಲಿ ಕೊನೆಯಲ್ಲಿ ಕೊಟ್ಟು ಸಾಗಾಕುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು. ಇದು ನಿಜಕ್ಕೂ ಬೇಸರ ಅಂತ ಅನ್ಸುತ್ತೆ. ಕನ್ನಡ ಚಿತ್ರರಂಗ ಸರಿಸುಮಾರು 90 ವರ್ಷಗಳಿಂದಲೂ ಕೂಡ ಬೆಳ್ಕೊಂಡು ಬಂದಿದೆ ಹಂತ ಹಂತವಾಗಿ. ತಮಿಳು ಚಿತ್ರರಂಗ ಬೆಳೆದಿತ್ತು, ತೆಲುಗು ಚಿತ್ರರಂಗ ಬೆಳೆದಿತ್ತು, ಬಾಲಿವುಡ್ ಬೆಳೆದಿತ್ತು, ಎಲ್ಲ ಚಿತ್ರರಂಗಗಳು ಕೂಡ ಬೆಳೆದಿದ್ವು. ಈ ಎಲ್ಲ ಬೆಳೆದಂತಹ ಚಿತ್ರರಂಗಗಳ ಮಧ್ಯೆ ಯಾವುದೇ ದೊಡ್ಡ ಒಂದು ದೊಡ್ಡ ಸಪೋರ್ಟ್ ಇಲ್ಲದೆ ಇರುವಂತಹ ಕನ್ನಡ ಚಿತ್ರರಂಗ ಅಂಬೆಗಾಲಿಡ್ತಾ ಬೆಳೀತಾ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. 90 ವರ್ಷಗಳ ನಂತರ ನಾವು ನೋಡಿದಾಗ ಅವತ್ತಿನ ಮೊದಲ ತಲೆಮಾರಿನ ನಟರು, ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಸೇವೆ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕಾಗಿ ಮಾಡಿದಂತಹ ತ್ಯಾಗಗಳು
ಕನ್ನಡ ಚಿತ್ರರಂಗ ಇವತ್ತು ಇಲ್ಲಿ ಬಂದು ನಿಲ್ಲೋದಕ್ಕೆ ಕಾರಣ ಆಗಿದೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ KGF ನಂತಹ ಸಿನಿಮಾ, ಕಾಂತಾರದಂತಹ ಸಿನಿಮಾ ಕನ್ನಡದ ಹೆಮ್ಮೆಯ ಸಿನಿಮಾಗಳಾಗಿ ಹೊರಹೊಮ್ಮಿ ಇಡೀ ಭಾರತೀಯ ಚಿತ್ರರಂಗವೇ, ಭಾರತೀಯರೇ ಸಂಭ್ರಮಿಸುವಂತಹ ಒಂದು ಸಂದರ್ಭ, ಸನ್ನಿವೇಶ, ಕಾಲಘಟ್ಟಕ್ಕೆ ನಾವು ಬಂದಿದ್ರು ಕೂಡ ಕನ್ನಡ ಚಿತ್ರರಂಗಕ್ಕೆ ಯಾಕೆ ಹೀಗೆ ಪದೇ ಪದೇ ಅವಮಾನವನ್ನ ಮಾಡ್ತಾರೆ ಅನ್ನೋದು ನಿಜಕ್ಕೂ ಇವತ್ತು ದುನಿಯಾ ವಿಜಯ್ ಅವರು ಎತ್ತಿರುವಂತಹ ಪ್ರಶ್ನೆಯನ್ನ ನಿಜಕ್ಕೂ ನಾವು ಮತ್ತೆ ಮತ್ತೆ ಒತ್ತಿ ಹೇಳಬೇಕಾಗತ್ತೆ. ಕನ್ನಡ ಚಿತ್ರರಂಗ ಇವತ್ತು ಚಿಕ್ಕ ಚಿತ್ರರಂಗ ಅಲ್ಲ, ಬಹಳ ಹೆಮ್ಮರವಾಗಿ ಬೆಳೆದಂತಹ ಚಿತ್ರರಂಗ. ಒಂದು KGF ಅನ್ನುವಂತಹ ಒಂದು ಸಿನಿಮಾ 1000 ಕೋಟಿ ಗಳಿಕೆಯನ್ನು ಮಾಡುತ್ತೆ. ಇವತ್ತು ಯಾವ ತಮಿಳು ಚಿತ್ರರಂಗ ಅಷ್ಟು ದೊಡ್ಡದಾಗಿ ಬೆಳೆದಿತ್ತು, ಅದರ ಮುಂದೆ ಇದ್ದಂತಹ ಚಿತ್ರರಂಗ. ಇವತ್ತು ತಮಿಳಿನ ಒಂದೇ ಒಂದು ಸಿನಿಮಾ ಕೂಡ 1000 ಕೋಟಿ ಗಳಿಕೆಯನ್ನು ಮಾಡಿಲ್ಲ, ಆದ್ರೆ ಕನ್ನಡದ ಸಿನಿಮಾ ಮಾಡಿದೆ. ಇತ್ತೀಚೆಗೆ ಬಂದಂತಹ ಸೂ ಫ್ರಮ್ ಸೋ ಅನ್ನುವಂತಹ ಸಿನಿಮಾ ಕೇವಲ 3-4 ಕೋಟಿ ಬಜೆಟ್ ನಲ್ಲಿ ತಯಾರಾದಂತಹ ಒಂದು ಸಣ್ಣ ಸಿನಿಮಾ 100-110 ಕೋಟಿ ಗಳಿಕೆಯನ್ನು ಮಾಡುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ 10 ಪ್ರಶಸ್ತಿಗಳನ್ನ ಅಂತಾರಾಷ್ಟ್ರೀಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಡಿಗೇರಿಸಿಕೊಂಡಿರುವಂತಹ ಕನ್ನಡ ಚಿತ್ರರಂಗ, ಕಾಂಟೆಂಟ್ಗಳಿಗೆ ಹೆಚ್ಚು ಒತ್ತನ್ನ ನೀಡ್ತಾ ಬಂದಿರುವಂತಹ ಅತ್ಯುತ್ತಮವಾದಂತಹ ಸದಭಿರುಚಿಯ ಚಿತ್ರಗಳನ್ನ, ಹೊಸ ಅಲೆಯ ಸಿನಿಮಾಗಳನ್ನ, ವಿಭಿನ್ನ ಪ್ರಯೋಗಾತ್ಮಕ ಸಿನಿಮಾಗಳನ್ನ ತೆರೆಗೆ ತಂದಿರುವಂತಹ ಸಿನಿಮಾ ರಂಗ. ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಒಬ್ಬ ದೊಡ್ಡ ಮೇರು ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ ಹುಟ್ಟಿ ಈ ಚಿತ್ರರಂಗವನ್ನ ಬೆಳೆಸಿದಂತಹ ರೀತಿ ಎಲ್ಲರೂ ಕೂಡ ನಾವು ಮಾತಾಡ್ತಾ ಇದೀವಿ. ಉಪೇಂದ್ರ ಅವರು ಕನ್ನಡದ ಅತ್ಯಂತ ಕ್ರಿಯಾಶೀಲ, ವಿಭಿನ್ನವಾಗಿ ಆಲೋಚನೆ ಮಾಡುವಂತಹ ನಿರ್ದೇಶಕ ಅಂತೇಳಿ ಪಕ್ಕದ ರಾಜಮೌಳಿ, ಇವತ್ತೇನು ಇಡೀ ಇಂಡಿಯಾಗೆ ಪ್ಯಾನ್ ಇಂಡಿಯಾ ಅನ್ನುವಂತಹ ಟ್ರೆಂಡ್ ಅನ್ನ ಪರಿಚಯಿಸಿದಂತಹ ರಾಜಮೌಳಿ ಅಂತವರು ಕೂಡ ಉಪೇಂದ್ರ ಅವರ ಹೆಸರನ್ನ ಹೇಳ್ತಾರೆ. ಅವರ ಸಿನಿಮಾಗಳನ್ನ ನಾವು ನೋಡಿದ್ವಿ ಅಂತ ಹೇಳ್ತಾರೆ. ಮೊನ್ನೆ ರಜನಿಕಾಂತ್ ಅವರು ಕೂಡ ಉಪೇಂದ್ರ ಅವರ ಹೆಸರನ್ನ ಹೇಳಿದ್ರು. ಇದೇ ವೇದಿಕೆಯಲ್ಲಿ, ಸೈಮಾ ವೇದಿಕೆಯಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಉಪೇಂದ್ರ ಅವರು ಪಡೆದುಕೊಳ್ತಾರೆ. ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ದೊಡ್ಡ ನಿರ್ದೇಶಕರು, ಗಿರೀಶ್ ಕಾಸರವಳ್ಳಿ ಅವರಂತಹ ಕಲಾತ್ಮಕ ಸಿನಿಮಾಗಳನ್ನ ಕೊಟ್ಟಂತಹ ನಿರ್ದೇಶಕರು, ತುಂಬಾ ಎಕ್ಸಾಂಪಲ್ಸ್ಗಳಿದೆ. ಕನ್ನಡ ಚಿತ್ರರಂಗ ಇವತ್ತು 50 ವರ್ಷಗಳ ಹಿಂದೆ ಇದ್ದಂತಹ ಚಿತ್ರರಂಗ ಆಗಿ ಉಳಿದಿಲ್ಲ. ಇವತ್ತು ನಾವು ಕೂಡ ನಮ್ಮಲ್ಲೂ ಕೂಡ ಅದ್ಭುತವಾದಂತಹ ದೊಡ್ಡ ಬಜೆಟ್ನ ಸಿನಿಮಾಗಳನ್ನು ಮಾಡ್ತೀವಿ, ವಿಭಿನ್ನ ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ಮಾಡ್ತೀವಿ, ಸಣ್ಣ ಸಣ್ಣ ಬಜೆಟ್ನಲ್ಲಿ ಒಳ್ಳೆಯ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ತೀವಿ. ಇವತ್ತು ತಮಿಳು ಅಂದ್ರೆ ಅದಕ್ಕೊಂದು ಅದರದ್ದೇ ಆದಂತಹ ಒಂದು ಸಿನಿಮಾ ಈ ರೀತಿ ಬರುತ್ತೆ ಅನ್ನುವಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಚರ್ಚೆ ಇದೆ. ತೆಲುಗು ಅಂದ್ರೆ ಅಲ್ಲಿ ಒಂದು ಚರ್ಚೆ ಇದೆ, ಮಲಯಾಳಂ ಅಂದ್ರೆ ಅಲ್ಲಿ ಒಂದು ಚರ್ಚೆ ಇದೆ. ಆದ್ರೆ ಕನ್ನಡ ಚಿತ್ರರಂಗ ಅಂದ್ರೆ ಒಟ್ಟು ಎಲ್ಲವನ್ನೂ ಒಳಗೊಂಡಂತೆ ಉತ್ತಮ ಕಂಟೆಂಟ್ ಇರುವಂತಹ ಸಿನಿಮಾಗಳು, ಕಲಾತ್ಮಕ ಸಿನಿಮಾಗಳು, ಹೊಸ ಅಲೆಯ ಸಿನಿಮಾಗಳು, ಅದರ ಜೊತೆಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಮಾಡುವಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳು, ಮಲ್ಟಿ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾಗಳು, ಎಲ್ಲ ತರದ ಸಿನಿಮಾಗಳು ಬರೋದಾದ್ರೆ ಅದು ಕನ್ನಡ ಚಿತ್ರರಂಗ. ಎಷ್ಟೋ ನಟರು, ನಿರ್ದೇಶಕರು ಇಲ್ಲಿ ಬೆಳೆದು, ಇಲ್ಲಿ ಹೆಸರು ಮಾಡಿ ಪಕ್ಕದ ಚಿತ್ರರಂಗಕ್ಕೆ ಹೋಗಿದ್ದಾರೆ. ಇಲ್ಲಿ ಪ್ರಯೋಗಗಳನ್ನು ಮಾಡಿ ಗೆದ್ದು ಪಕ್ಕದ ಚಿತ್ರರಂಗಕ್ಕೆ ಹೋಗಿ ಬೆಳೆದಿದ್ದಾರೆ. ಅನಿಲ್ ಕಪೂರ್ ಅಂತಹ ಒಬ್ಬ ನಟ ಕನ್ನಡದಲ್ಲಿ ಪಲ್ಲವಿ ಅನ್ನುವಂತಹ ಸಿನಿಮಾ ಮೂಲಕ ನಾಯಕರಾಗಿ ಬಾಲಿವುಡ್ ನಲ್ಲಿ ನಂತರ ಬೆಳೀತಾರೆ. ಅದೇ ಸಿನಿಮಾವನ್ನು ನಿರ್ದೇಶನ ಮಾಡಿದಂತಹ ಮಣಿರತ್ನಂ ಅವರು ಇಲ್ಲಿ ಸಿನಿಮಾ ಮಾಡಿ ಅಲ್ಲಿ ಬೆಳೀತಾರೆ. ಕೆ ಬಾಲಚಂದರ್ ತಮಿಳಿನಂತಹ ಒಬ್ಬ ದೊಡ್ಡ ಚಿತ್ರರಂಗದಲ್ಲಿ ಬೆಳೆದಂತಹ ಒಬ್ಬ ಅತ್ಯಂತ ದಿಗ್ಗಜ ನಿರ್ದೇಶಕ, ಅವರು ಅಲ್ಲಿ ಹೆಸರು ಮಾಡಿದ್ರು ಕೂಡ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು, ಕನ್ನಡ ಪ್ರೇಕ್ಷಕರನ್ನ ಮೆಚ್ಚಿಸೋದೇ ಸವಾಲಿನ ಕೆಲಸ ಅಂತ ಇಲ್ಲಿ ಬಂದು ಎಷ್ಟೊಂದು ಸಿನಿಮಾಗಳನ್ನ ಮಾಡ್ತಾರೆ. ಅನೇಕ ನಟರು ಅವತ್ತಿನ ಕಾಲಕ್ಕೆ ನಾವು ಹೇಳ್ತಾ ಹೋದ್ರೆ ಅಂಬರೀಶ್ ಪುರಿ, ಓಂ ಪುರಿ, ನಸೀರುದ್ದೀನ್ ಶಾ, ಸ್ಮಿತಾ ಪಾಟೀಲ್, ಬಾಲಿವುಡ್ನ ಪ್ರತಿಭಾನ್ವಿತ ನಟರು ಅಂತ ಯಾರನ್ನೆಲ್ಲ ಕರಿತೀವಿ ಅವರೆಲ್ಲರೂ ಕೂಡ ಅವತ್ತಿನ ಕಾಲಕ್ಕೆ ಕನ್ನಡದಲ್ಲಿ ಬಂದು ನಡೆಸಿದ್ರು. ಯಾಕೆ ನಡೆಸಿದ್ರು? ಇಲ್ಲಿಯ ಗುಣಮಟ್ಟ, ಇಲ್ಲಿಯ ಯೋಚನೆ ಮತ್ತು ಇಲ್ಲಿ ಪ್ರೇಕ್ಷಕರು ಯೋಚನೆ ಮಾಡುವ ರೀತಿ ಇದೆಯಲ್ಲ, ಇಲ್ಲಿ ಸಿನಿಮಾ ಮಾಡಿದ್ರೆ ಇಲ್ಲಿಯ ಕನ್ನಡ ಪ್ರೇಕ್ಷಕರನ್ನ ಮೆಚ್ಚಿಸಿದ್ರೆ ನಾವು ಎಲ್ಲಿ ಬೇಕಾದ್ರೂ ಗೆಲ್ಲಬಹುದು ಅನ್ನುವಂಥ ಇಷ್ಟೊಂದು ಅದ್ಭುತವಾದಂತಹ ಚಿತ್ರರಂಗ ಇದು. ಇಂತಹ ಚಿತ್ರರಂಗಕ್ಕೆ ನೀವು ಪದೇ ಪದೇ ಅವಮಾನವನ್ನ ಮಾಡ್ತೀರಿ. 2023ರಲ್ಲಿ ಇತ್ತೀಚೆಗೆ ಗೋವಾದಲ್ಲೂ ಕೂಡ ನಟ ರಮೇಶ್ ಅರವಿಂದ್ ಅವರಾದಿಯಾಗಿ ಅನೇಕ ಕಲಾವಿದರು ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಅವಮಾನ ಮಾಡಿದಾಗ ಅವರೆಲ್ಲರೂ ಕೂಡ ಬಾಯ್ಕಾಟ್ ಮಾಡಿ ಅಲ್ಲಿಂದ ಅರ್ಧಕ್ಕೆ ವಾಪಸ್ ಬಂದಿದ್ದನ್ನು ನಾವು ಉಲ್ಲೇಖ ಮಾಡಿ ನೋಡೋದಾದ್ರೆ, ಇಲ್ಲಿ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನೋಡೋದಾದ್ರೆ ನಿಜಕ್ಕೂ ಯಾಕೆ ಹೀಗಾಗ್ತಿದೆ? ಇದು ಚಿತ್ರರಂಗ ಬೆಳೆದಿದ್ಯಾ, ಬೆಳೆದಿಲ್ವಾ, ಚಿಕ್ಕದ ಚಿತ್ರರಂಗ, ದೊಡ್ಡದ ಚಿತ್ರರಂಗ ಅನ್ನುವಂತಹ ಪ್ರಶ್ನೆ ಅಲ್ಲ. ನನಗೆ ಒಂದು ಇಲ್ಲಿ ಅನ್ಸೋದು, ಒಬ್ಬ ವಿಮರ್ಶಕನಾಗಿ, ಒಬ್ಬ ಪತ್ರಕರ್ತನಾಗಿ ಅಥವಾ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ಇದು ಉದ್ದೇಶಪೂರ್ವಕವಾಗಿಯೇ ಮತ್ತೆ ಮತ್ತೆ ಆಗ್ತಿದ್ಯಾ?
ಕನ್ನಡವನ್ನ ಒಂದು ರೀತಿ, ಕನ್ನಡ ಚಿತ್ರರಂಗವನ್ನ ಒಂದು ರೀತಿ ಕೊನೆಯಲ್ಲಿ ಇಡುವಂತಹ ಆ ಒಂದು ತಾರತಮ್ಯವನ್ನ ಮಾಡುವಂತಹ ಪ್ರಕ್ರಿಯೆ ಏನಿತ್ತು ಅದನ್ನ ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂತಹ, ಏನನ್ನೂ ಯೋಚನೆ ಮಾಡದೆ ಯಥಾಸ್ಥಿತಿಯಲ್ಲಿ ಇದು ಕೊನೆಯಲ್ಲಿ ಇರ್ತಕ್ಕಂತಹ ಚಿತ್ರರಂಗ ಅನ್ನುವಂತಹ ಅದನ್ನ ಅಲ್ಲಿಯೇ ಇಟ್ಟು ನೋಡುವಂತಹ ಉದ್ದೇಶಪೂರ್ವಕವಾದಂತಹ ಪ್ರಯತ್ನಗಳಾಗ್ತಿದ್ಯಾ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಬಹುಶಃ ಇದು ಹೀಗೆ ಮುಂದುವರೆದ್ರೆ ಕನ್ನಡ ಚಿತ್ರೋದ್ಯಮದ ಯಾರೊಬ್ಬರು ಕೂಡ ಇಂತಹ ಪ್ರಶಸ್ತಿ ಸಮಾರಂಭಗಳಿಗೆ ಹೋಗೋದಿಲ್ಲ ಅಂತಹ ನಿರ್ಧಾರ ಮಾಡಬೇಕಾಗತ್ತೆ. ಕನ್ನಡ ಚಿತ್ರರಂಗ ಕಮ್ಮಿ ಅಲ್ಲ. 1934ರಲ್ಲಿ ಸತಿ ಸುಲೋಚನ ಅನ್ನುವಂತಹ ಸಿನಿಮಾ ಮೂಲಕ, ಟಾಕಿ ಸಿನಿಮಾ ಮೂಲಕ ಉದಯವಾದಂತಹ, ಅಂದ್ರೆ ಅದಕ್ಕಿಂತ ಮೊದಲು ಮೂಕಿ ಸಿನಿಮಾಗಳು ಬಂದಿತ್ತು, ಆದ್ರೆ ಟಾಕಿ ಸಿನಿಮಾಗಳು ಶುರುವಾದಂತಹ ಕಾಲಘಟ್ಟದಿಂದ ಇವತ್ತು 2025ರವರೆಗೂ ನಾವು ಮಾತನಾಡೋದಾದ್ರೆ ಕಳೆದ 91 ವರ್ಷಗಳಲ್ಲಿ ಕನ್ನಡದಲ್ಲಿ ಸಾವಿರಾರು ಸಿನಿಮಾಗಳು ಬಂದಿದೆ. ಎಷ್ಟೊಂದು ಸಿನಿಮಾಗಳು, ಎಷ್ಟೊಂದು ಪ್ರಯೋಗಾತ್ಮಕ ಸಿನಿಮಾಗಳು, ಎಷ್ಟೊಂದು ಪ್ರಶಸ್ತಿಗಳು. ನಾವು ಯಾರಿಗೂ ಕಮ್ಮಿ ಇಲ್ಲ. ಇನ್ನಾದರೂ ಇಂತಹ ಅವಮಾನಗಳನ್ನು ಸಹಿಸಿಕೊಳ್ಳೋದನ್ನು ಬಿಡಬೇಕು. ಮುಂದಿನ ದಿನಗಳಲ್ಲಿ ಇದನ್ನ ಬಾಯ್ಕಾಟ್ ಮಾಡುವಂತಹ ಮೊದಲೇ ನಾವು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದು ಬಾಯ್ಕಾಟ್ ಮಾಡುವಂತಹ, ಅದನ್ನು ತ್ಯಜಿಸುವಂತಹ ಒಂದು ನಿಲುವಿಗೆ ಕನ್ನಡ ಚಿತ್ರರಂಗ ಬರಬೇಕಾಗತ್ತೆ. ಇವತ್ತು ಕನ್ನಡ ಚಿತ್ರರಂಗ ಸದೃಢವಾಗಿದೆ, ಬಲಿಷ್ಠವಾಗಿದೆ. ಯಾರ ಸಹಕಾರವೂ ಇಲ್ಲದೆ ಎಂತಹ ಸಿನಿಮಾಗಳನ್ನಾದರೂ ಮಾಡಬಹುದಾದಂತಹ ಸಾಮರ್ಥ್ಯ ಕನ್ನಡ ಚಿತ್ರರಂಗಕ್ಕಿದೆ. ಬಹುಶಃ ಇವತ್ತು ಆಗಿರುವಂತಹ ಅವಮಾನ, ದುನಿಯಾ ವಿಜಯ್ ಅವರಲ್ಲಿ ಏನು ಪ್ರಸ್ತಾಪ ಮಾಡಿದ್ರು, ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರವನ್ನ ಇಡೀ ಕನ್ನಡ ಚಿತ್ರರಂಗ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಇದನ್ನು ಕಟುವಾಗಿ ಟೀಕಿಸುವಂತಹ, ಕಟುವಾಗಿ ವಿರೋಧಿಸುವಂತಹ ಒಂದು ನಿಲುವನ್ನ, ನಿರ್ಧಾರವನ್ನ ಕನ್ನಡ ಚಿತ್ರರಂಗ ತೆಗೆದುಕೊಳ್ಳಿ ಅಂತ ನಾವೆಲ್ಲರೂ ಆಶಿಸೋಣ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.